ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನ ನಟ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಒಟ್ಟು ಆರೋಪಿಗಳ ಸಂಖ್ಯೆ 17. ಈ ಪ್ರಕರಣದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ರಾಜ್ಯ ಮತ್ತು ದೇಶ ಗಮನಿಸಿದೆ. ಈ ನಡುವೆ ನೋಡಿ ಸೆಷನ್ ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಟ ದರ್ಶನ್ ಪರ ವಕೀಲರು. ತಮ್ಮ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಟ ದರ್ಶನ್. ನಿರಪರಾಧಿ, ನನ್ನನ್ನು ಈ ಪ್ರಕರಣದಿಂದ ಕೈ ಬಿಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿಲ್ಲ. ನನ್ನ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ನನ್ನನ್ನು ಪ್ರಕರಣದಿಂದ ಕೈ ಬಿಡಬೇಕು ಅಂತ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿರುವುದು. ಸೆಷನ್ ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಟ ದರ್ಶನ್ ಪರ ವಕೀಲರು. ರೈಟ್, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದು. ಈ ಪ್ರಕರಣದ ಹಿನ್ನೆಲೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಈ ಪ್ರಕರಣವನ್ನು ಸಂಪೂರ್ಣವಾಗಿ ತನಿಖೆ ನಡೆಸಿರುವಂತಹ ಪೊಲೀಸ್ ತಂಡಕೂಟ ಇಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸುತ್ತೆ. ಕೋರ್ಟ್ಗಳಲ್ಲಿ ಟ್ರಯಲ್ಗಳು ಆಗಿದೆ. ಈಗ ಮಗದೊಂದು ಟ್ರಯಲ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ ಅನ್ನುವಂಥ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೈಲು ಅಧಿಕಾರಿಗಳ ಹಾಜರಿಗೆ ಸೂಚನೆಯನ್ನ ನ್ಯಾಯಾಲಯ ಕೊಟ್ಟಿದೆ. ಬೆನ್ನು ನೋವು ಅಂತ ತೋರಿಸಿಕೊಳ್ತಿದ್ದಾರೆ ನಟ ದರ್ಶನ್. ಪದೇ ಪದೇ ಬೆನ್ನನ್ನ ಮುಟ್ಟಿಕೊಳ್ತಾ ಇದ್ದಾರೆ ನಟ ದರ್ಶನ್. ಜಡ್ಜ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆರೋಪಿ ದರ್ಶನ್ ಅನ್ನುವಂಥ ಮಾಹಿತಿ ಕೂಡ ಇದೆ. ಜೈಲಧಿಕಾರಿಗಳು ಸೌಲಭ್ಯ ಕೊಡ್ತಿಲ್ಲ ಅಂತ ಹೇಳಿ ನಟ ದರ್ಶನ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ವಿಡಿಯೋ ಕಾಲ್ನಲ್ಲೇ ಅಂದರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರುಪಡಿಸಿರುವುದು. ಆ ಸಂದರ್ಭದಲ್ಲಿ ದರ್ಶನ್ ಆರೋಪವನ್ನು ಮಾಡಿದ್ದಾರೆ. ನೀವು ಹೇಳಿದ್ರೂ ಕೂಡ ವಾಕಿಂಗ್ಗೆ ನನಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಿಲ್ಲ ಅಂತ ಹೇಳಿ ನಟ ದರ್ಶನ್ ಜೈಲಿನಲ್ಲಿ ತನಗಾಗ್ತಿರುವಂಥ ಅನುಭವವನ್ನು ನ್ಯಾಯಾಲಯದ ಮುಂದೆ ಹೇಳ್ಕೊಂಡಿದ್ದಾರೆ. ಅಕ್ಟೋಬರ್ 9ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ತನ್ನ ವಿರುದ್ಧದ ಸಾಕ್ಷಿಗಳನ್ನು ಇಲ್ಲಿ ಕಲೆ ಹಾಕಲಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಅರ್ಜಿಯನ್ನು ಈಗಾಗಲೇ ನಟ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಅರ್ಜಿ ಅಂತ ಇದನ್ನು ಕರೀತಾರೆ. ಅಂದರೆ ಪ್ರಕರಣದಿಂದ ತನ್ನನ್ನು ಕೈ ಬಿಡಬೇಕು, ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಅರ್ಜಿ ಅದು. ಇದು ಒಂದು ಭಾಗ. ಆದರೆ ಮಗದೊಂದು ಕಡೆ ಸದ್ಯ ಜೈಲುವಾಸಿಯಾಗಿದ್ದಾರೆ ನಟ ದರ್ಶನ್. ತನಗೆ ಯಾವ ರೀತಿಯ ಮೂಲಭೂತವಾಗಿ ಸೌಕರ್ಯಗಳು ಬೇಕು ಅದನ್ನು ನ್ಯಾಯಾಲಯದ ಮುಂದಿಡುವಂಥ ಪ್ರಯತ್ನವನ್ನು ಆರಂಭದಲ್ಲಿ ಮಾಡಿದ್ರು. ವಿಷ ಕೊಟ್ಬಿಡಿ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದು ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನ್ಯಾಯಾಲಯ ಆದೇಶವನ್ನು ಕೊಡುತ್ತೆ. ರೈಟ್, ಇದರ ನಡುವೆ ನೋಡಿ, ನೀವು ಅಂದರೆ ನ್ಯಾಯಾಲಯದ ವತಿಯಿಂದ ಆದೇಶ ಕೊಟ್ಟಿದ್ದರೂ ಕೂಡ ನನಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ, ನನಗೆ ತೀವ್ರ ಬೆನ್ನು ನೋವಿದೆ, ಹೀಗೆ ಹಲವಾರು ವಿಚಾರವನ್ನು ವಿಡಿಯೋ ಕಾಲ್ನ ಮೂಲಕವೇ ನ್ಯಾಯಾಲಯಕ್ಕೆ ತಲುಪಿಸುವ ಪ್ರಯತ್ನವನ್ನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಹೇಳ್ಕೊಂಡಿದ್ದಾರೆ. ಸೊ ಇದೆಲ್ಲ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಲಯ ಪ್ರಕರಣವನ್ನು ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಹಲವಾರು ಆಯಾಮಗಳನ್ನು, ಕೋರ್ಟ್ ಟ್ರಯಲ್ಗಳನ್ನು ನಾವು ಗಮನಿಸಿದ್ದಾಗಿದೆ. ಈಗ ಈ ಪ್ರಕರಣದಿಂದ ತನ್ನನ್ನು ಕೈ ಬಿಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರಲ್ಲ ದರ್ಶನ್ ಪರ ವಕೀಲರು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ. ಎಟ್ ದ ಸೇಮ್ ಟೈಮ್ ನ್ಯಾಯಾಲಯದಿಂದ ಆದೇಶ ಇದ್ದರೂ ಕೂಡ ತನಗೆ ವಾಕಿಂಗಿಗೆ ಬಿಡ್ತಿಲ್ಲ, ಸೌಲಭ್ಯಗಳ ಕೊರತೆ, ಇದ್ರ ಬಗ್ಗೆ ಕೂಡ ನಟ ದರ್ಶನ್ ಪ್ರಸ್ತಾಪ ಮಾಡಿದ್ದಾರೆ. ಸೊ ಎರಡು ವಿಚಾರಗಳನ್ನು ತಿಳಿಸಿ ಭವ್ಯ. ಇಂದು ಚಾರ್ಜ್ ಫ್ರೇಮ್ ನಿಗದಿ ಸಾಧ್ಯತೆ ಇತ್ತು, ಆದ್ರೆ ಚಾರ್ಜ್ ಫ್ರೇಮ್ಗೆ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಸೊ ದರ್ಶನ್, ಪವಿತ್ರ ಸೇರಿ 7 ಜನ ವಿಸಿ ಮೂಲಕ ಒಂದು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಹಾಗೇನೆ ಇತರೆ ಆರೋಪಿಗಳು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಅಂದ್ರೆ ಬಿಳಿ ಜಾಕೆಟ್ ಹಾಕೊಂಡು ದರ್ಶನ್ ಒಂದು ಹಾಜರಾಗಿದ್ರು. ತನ್ನ ಕೆಲವೊಂದು ಮನವಿಯನ್ನ ಕೂಡ ನ್ಯಾಯಾಧೀಶರ ಎದುರನ್ನು ಮಾಡಿರುವಂತದ್ದು. ಯಾಕಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರು ಅಟೆಂಡ್ ಆದಾಗ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿರುವಂತದ್ದು. ಅಂದ್ರೆ ಬೆನ್ನು ನೋವು ಎಂದು ದರ್ಶನ್ ತೋರ್ಸ್ಕೊಳ್ಳೋ ರೀತಿ ಪದೇ ಪದೇ ಬೆನ್ನನ್ನು ಕೂಡ ಮುಟ್ತಾ ಇರುವಂತಹ ದೃಶ್ಯ ಕೂಡ ನಮ್ಗೆ ಕಂಡು ಬಂತು. ಅಷ್ಟು ಮಾತ್ರವಲ್ಲದೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಕೂಡ ದರ್ಶನ್ ಪರ
ವಕೀಲರು ಸಲ್ಲಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಈ ಪ್ರಕರಣದಲ್ಲಿ ತನ್ನದೇನು ತಪ್ಪಿಲ್ಲ, ಈ ಪ್ರಕರಣದಲ್ಲಿ ಬೇಕಂತಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ತನ್ನನ್ನ ಸಿಕ್ಕಿಸಿ ಹಾಕಿದ್ದಾರೆ ಅನ್ನೋ ಅಂಶವನ್ನ ಕೂಡ ಅಂದ್ರೆ ದರ್ಶನ್ ಅರ್ಜಿಯಲ್ಲಿ ಕೂಡ ಉಲ್ಲೇಖ ಮಾಡಿರುವಂತೆ. ಯಾಕಂದ್ರೆ ಟ್ರಯಲ್ ಆರಂಭಕ್ಕೆ ಮುಂಚೆ ಆರೋಪಿಗಳ ಬಳಿ ಪ್ರತಿಯೊಂದು ವಿಚಾರದಲ್ಲಿ ಜಡ್ಜ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದ್ರೆ ಈ ಪ್ರಕರಣದಲ್ಲಿ ನಿಮ್ದು ಪಾತ್ರ ಯಾವ ರೀತಿ ಇದೆ, ಪ್ರತಿಯೊಬ್ಬ ಆರೋಪಿಗಳಿಗೆ ಕೂಡ ಪ್ರಶ್ನೆಯನ್ನ ಮಾಡುವಂತದ್ದು. ಸೊ ಹೀಗಾಗಿ ದರ್ಶನ್ ಪ್ರಮುಖವಾಗಿ A2 ಆರೋಪಿಯಾಗಿರುವಂತಹ ದರ್ಶನ್ ಅಂದ್ರೆ ತನ್ನನ್ನ ಈ ಪ್ರಕರಣದಲ್ಲಿ ಬೇಕಂತಹ ಸಿಲುಕಿಸಿ ಹಾಕಲಾಗಿದೆ, ಹಾಗೇನೆ ಇದಕ್ಕೆ ಬೇಕಾದಂತಹ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದೀನಿ ಅನ್ನೋದಕ್ಕೆ ಪೂರಕ ಸಾಕ್ಷ್ಯಗಳು ಇಲ್ಲ ಅನ್ನೋದನ್ನ ಕೂಡ ಅರ್ಜಿಯಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇದೊಂದು ವಿಚಾರ ಆದ್ರೆ ಮತ್ತೊಂದ್ ಕಡೆ ದರ್ಶನ್ಗೆ ಏನು ಅಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ತಲೆದಿಂಬು ಆಗಿರ್ಬೋದು, ಹೊದಿಕೆ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಇದನ್ನ ಮ್ಯಾನ್ಯುವಲ್ ಪ್ರಕಾರ ಕೊಡುವಂತೆ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು. ಆದ್ರೆ ದರ್ಶನ್ ಪರ ವಕೀಲರು ಹಾಗೇನೆ ದರ್ಶನ್ ಆರೋಪ ಒಂದೇ, ನಮ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅಂತ. ಸೊ ಹೀಗಾಗಿ ಇವತ್ತು ನ್ಯಾಯಾಧೀಶರು ಕೂಡ ಖುದ್ದಾಗಿ 9ನೇ ತಾರೀಕಿಗೆ ಜೈಲಾಧಿಕಾರಿಗಳೇ ಅಂದ್ರೆ ಖುದ್ದಾಗಿ ನ್ಯಾಯಾಲಯದ ಎದುರು ಹಾಜರಾಗಬೇಕಂತ ಒಂದು ಸೂಚನೆಯನ್ನ ಕೂಡ ಕೊಟ್ರು. ಸೊ ಹೀಗಾಗಿ ಜೈಲಿನ ಅಧೀಕ್ಷಕರು 9ನೇ ತಾರೀಕಿಗೆ ವಿಚಾರಣೆಗೆ ಕೂಡ ಹಾಜರಾಗಬೇಕಾಗುತ್ತೆ. ಪ್ರಮುಖವಾಗಿ ದರ್ಶನ್ ಪರ ವಕೀಲರು ಕೆಲವೊಂದು ವಿಚಾರಗಳನ್ನ ಕೂಡ ಇದೇ ಸಂದರ್ಭದಲ್ಲಿ ಸುನೀಲ್ ಅವರು ಪ್ರಸ್ತಾಪ ಮಾಡಿದ್ರು. ದಿನಕ್ಕೆ 20 ಸಾರಿ ಕೇಳಿದ್ರು ಕೂಡ ಯಾವುದೇ ಸವಲತ್ತನ್ನ ಕೊಡ್ತಿಲ್ಲ. ಸೊ ಕೋರ್ಟ್ ಅಧಿಕಾರಿಗಳು ಆದೇಶವನ್ನ ಕೂಡ ಕೊಟ್ಟಿದ್ದಾರೆ, ಆದ್ರೂ ಕೂಡ ಜೈಲಾಧಿಕಾರಿಗಳು ಯಾಕೆ ಈ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಾ ಇದ್ದಾರೆ? ಸೊ ಎಲ್ಲೋ ಒಂದ್ ಕಡೆ ಗೂಂಡಾ ಅನ್ನೋ ಪದವನ್ನ ಕೂಡ ಬಳಕೆ ಮಾಡಿರುವಂತದ್ದು. ಸೊ ಇಲ್ಲೋ ಗೂಂಡಾ ರಾಜ್ಯದಲ್ಲಿ ನಾವು ಇದ್ದೀವಾ ಅನ್ನೋ ಪ್ರಶ್ನೆಯನ್ನ ಕೂಡ ಅವ್ರು ಮಾಡಿದ್ದಾರೆ. ಯಾಕಂದ್ರೆ ಒಬ್ಬ ಖೈದಿಗೆ ಮಾನವ ಹಕ್ಕುಗಳ ನಿಯಮದ ಪ್ರಕಾರ ಆತನಿಗೆ ಏನೆಲ್ಲಾ ಸೌಲಭ್ಯಗಳನ್ನ ಕೊಡ್ಬೇಕು ಅಂದ್ರೆ ಆತನಿಗೆ ವಾಕಿಂಗ್ ಆಗಿರ್ಬೋದು ಅಥವಾ ಆತನನ್ನ ಜೈಲ್ನ ಬ್ಯಾರೆಕ್ಸ್ ನ ಒಳಗಡೆನೆ ಇರುವಂತಹ ಫೆಸಿಲಿಟಿ ಎಲ್ಲೂ ಕೂಡ ಇಲ್ಲ. ಆದ್ರೆ ದರ್ಶನ್ನ ಕಳೆದ 1 ತಿಂಗಳಿಂದ ಕ್ವಾರಂಟೈನ್ ಅನ್ನೋ ನೆಪದಲ್ಲಿ ಬ್ಯಾರೆಕ್ಸ್ ನ ಒಳಗಡೆನೆ ಇಟ್ಟಿದ್ದಾರೆ ಅನ್ನೋದು ದರ್ಶನ್ ಹಾಗೇನೆ ವಕೀಲರ ಆರೋಪ. ಆದ್ರೆ ಜೈಲಧಿಕಾರಿಗಳು ಈಗಾಗಲೇ ಅದನ್ನ ನಾವು ಮಾಡ್ತಾನೆ ಇಲ್ಲ ಅನ್ನೋ ವಾದವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ನಾಡಿದ್ದು ಅಧೀಕ್ಷಕರು ಅಟೆಂಡ್ ಆದಾಗೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳ್ದಾಗೇನೆ ಅಂದ್ರೆ ದೋಷಾರೋಪವನ್ನ ಈಗಾಗಲೇ ನಿಗದಿ ಇವತ್ತಿಗೆ ಮಾಡಬೇಕಿತ್ತು, ಆದ್ರೆ ದಿನಾಂಕವನ್ನ ಇನ್ನೂ ಕೂಡ ನಿಗದಿ ಮಾಡಿಲ್ಲ. ಒಂದು ವೇಳೆ ಚಾರ್ಜ್ ಫ್ರೇಮ್ ಶುರು ಆದ್ರೆ ದರ್ಶನ್ ಅಂದ್ರೆ 6 ತಿಂಗಳ ಒಳಗಡೆ ಒಂದು ವೇಳೆ ಟ್ರಯಲ್ ಮುಗಿದ್ರೆ ದರ್ಶನ್ ಹೈಕೋರ್ಟ್ಗೆ ಅಥವಾ ಕೆಲ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೋದಾದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಬಂದ ಮಾಹಿತಿ ಪ್ರಕಾರ ಇದು 1 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ 60ಕ್ಕೂ ಹೆಚ್ಚು ಸಾಕ್ಷಿದಾರರು ಇರುವಂತದ್ದು, ಸೊ 250ಕ್ಕೂ ಹೆಚ್ಚು ಹೇಳಿಕೆಗಳನ್ನ ದಾಖಲಿಸಿರುವಂತದ್ದು, ಹಾಗೇನೆ 17 ಆರೋಪಿಗಳಿರುವಂತದ್ದು. ಸೊ ಎಲ್ಲರ ಸ್ಟೇಟ್ಮೆಂಟ್ ಪ್ರಮುಖವಾಗಿ ಟ್ರಯಲ್ ಹಂತ ಸಂದರ್ಭದಲ್ಲಿ ಒಂದೊಂದು ಮಾಹಿತಿಯನ್ನ ಪ್ರತಿಯೊಂದನ್ನು ಕೂಡ ನ್ಯಾಯಾಧೀಶರು ಪಡೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಸಾಕ್ಷಿ ಫೈಲ್ ಮಾಡಿದ ಒಂದು ಆಂಗಲ್ ಆದ್ರೆ ಇನ್ನೊಂದು ಆಂಗಲ್ ಅಂದ್ರೆ 163 ಹೇಳಿಕೆಯನ್ನ ಕೂಡ ನ್ಯಾಯಾಧೀಶರು ದಾಖಲಿಸ್ಕೊಳ್ತಾರೆ. ಸೊ ಎರಡನ್ನೂ ತಾಳೆ ಹಾಕಿದ ಬಳಿಕ ಶಿಕ್ಷಾ ಪ್ರಮಾಣವನ್ನ ಕೂಡ ಪ್ರಕಟ ಮಾಡ್ತಾರೆ. ಆದ್ರೆ ಸದ್ಯ ದರ್ಶನ್ ಹಾಗೇನೆ ಇತರೆ ಆರೋಪಿಗಳ ಒಂದೇ ಮಾತು, ನಾವ್ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಬೇಕಂತ ನಮ್ಮ ಶಿಕ್ಷೆ ಹಾಕಿದ್ದಾರೆ ಅಂತ. ಸೊ ಹೀಗಾಗಿ ಈ ಪ್ರಕರಣ ಯಾವ ದಿಕ್ಕಿಗೆ ಸಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಹೈಕೋರ್ಟ್ ನಲ್ಲಿ ಯಾವ ರೀತಿ ಜಾಮೀನನ್ನ ಪಡೆದುಕೊಂಡ್ರು ಅಂದ್ರೆ ಆರೋಗ್ಯದ ನೆಪ ಒಡ್ಡಿ ಅದೇ ನೆಪವನ್ನ ಮುಂದಿಟ್ಕೊಂಡು ಮುಂಬರುವಂತಹ ದಿನಗಳಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ದರ್ಶನ್ ವಕೀಲರಾಗಿರ್ಬೋದು, ದರ್ಶನ್ ಕುಟುಂಬಸ್ಥರು ಒಂದೇ ಒಂದು ಹೇಳ್ತಾ ಇರುವಂತದ್ದು, ದರ್ಶನ್ಗೆ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ, ದರ್ಶನ್ನ ಜೀವನವೇ ಒಂದು ಮುಕ್ತಾಯಗೊಳ್ತಾ ಇದೆ, ಆ ರೀತಿಯಾಗಿ ಒಂದು ವಕಾಲತ್ತನ್ನ ಕೂಡ ವಹಿಸ್ತಾ ಇದ್ದಾರೆ. ಸೊ ಮುಂಬರುವಂತಹ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಇರುವಂತದ್ದು. ದಿವ್ಯಾ. ಭವ್ಯ, ಈಗ ದರ್ಶನ್ ನನಗೂ ಆ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ತನ್ನ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸ ಆಗಿದೆ ಅಂತ ಹೇಳ್ತಿರಲ್ಲ, ಯಾಕೆ ಸುಳ್ಳು ಸಾಕ್ಷಿಗಳನ್ನು ಸಂಗ್ರಹಿಸಬೇಕು? ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಹಲವಾರು FSL ಸ್ಯಾಂಪಲ್ಸ್ ರಿಪೋರ್ಟ್ಸ್ಗಳನ್ನು ಉಲ್ಲೇಖ ಮಾಡಲಾಗಿದೆ. ಸೊ ಇದನ್ನು ಷಡ್ಯಂತ್ರ ಅಂತ ಬಿಂಬಿಸುವ ಪ್ರಯತ್ನ ಏನಾದರೂ ದರ್ಶನ್ ಪರ ವಕೀಲರ ಕಡೆಯಿಂದ ಆಗ್ತಾ ಇದೆಯಾ, ಹೆಂಗೆ ಭವ್ಯ? ಎಸ್ ದಿವ್ಯಾ, ಯಾಕಂದ್ರೆ ಈ ಹಿಂದೆ ನಾವು ಹೈಕೋರ್ಟ್ ನ ವಾದವನ್ನ ಕೂಡ ನೋಡ್ಬೋದು. ಈ ಸಂದರ್ಭದಲ್ಲಿ ಅಂದ್ರೆ ಏನು ಪೊಲೀಸರು ವಿಡಿಯೋ ತುಣುಕುಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದರಲ್ಲಿ ದರ್ಶನ್ ಇಲ್ಲ. ಹಾಗೇನೆ ದರ್ಶನ್
ಗೆ ಸಂಬಂಧಪಟ್ಟಂತಹ ಫೋಟೋಗಳು, ಅಂದ್ರೆ ಆರೋಪಿಗಳ ಜೊತೆ ನಿಂತಿರುವಂತಹ ಕೆಲವು ಫೋಟೋಗಳು ಮಾತ್ರ. ಆದ್ರೆ ದರ್ಶನ್ ಅದೇ ಸ್ಥಳದಲ್ಲಿ ಇದ್ದುಕೊಂಡು ಫೋಟೋ ತೆಗೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ. ವಿಡಿಯೋ ಅಂದ್ರೆ ಏನು ರೆಕಾರ್ಡ್ ಆಗಿದೆ ಅದರಲ್ಲಿ ದರ್ಶನ್ ಅವರ ಕಾರ್ ಪಾಸ್ ಆಗಿರೋದು ಮಾತ್ರ ಇರುವಂತದ್ದು. ಆ ಕಾರನ್ನ ಇತರೆ ಆರೋಪಿಗಳು ಬಳಕೆ ಮಾಡಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇರುವಂತದ್ದು. ಹಾಗೇನೆ ಏನು ಬಟ್ಟೆ ಮೇಲೆ ರಕ್ತದ ಕಲೆ ಅಂತ ಹೇಳ್ತಿದ್ದಾರೆ. ಸೊ ಇದು 2 ದಿವಸಗಳ ಬಿಟ್ಟು ನಂತರ ಪೊಲೀಸರು ಪಡೆದುಕೊಂಡಿರುವಂತದ್ದು. ಸೊ ಹೀಗಾಗಿ ರೇಣುಕಾ ಸ್ವಾಮಿ ಹತ್ಯೆ ಆದಾಗ ದರ್ಶನ್ ಅಲ್ಲಿ ಇರ್ಲೇ ಇಲ್ಲ. ಹಾಗೇನೆ ವಿನಾಕಾರಣ ಆತನನ್ನ ಎವಿಡೆನ್ಸ್ ಅಂದ್ರೆ ಆತನ ವಿರುದ್ಧವಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ದರ್ಶನ್ ಪರ ವಕೀಲರ ವಾದವಾಗಿರುವಂತದ್ದು. ಸೊ ಅದನ್ನೇ ಇವತ್ತು ಅರ್ಜಿಯಲ್ಲಿ ಕೂಡ ಅಂದ್ರೆ ಮೆನ್ಷನ್ ಮಾಡಿದ್ದಾರೆ. ದರ್ಶನ್ ಯಾವುದೇ ಕಾರಣಕ್ಕೂ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿಲ್ಲ ಅಂತ. ಅಷ್ಟು ಮಾತ್ರಲ್ಲೇ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೂಡ ಇದೇ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಕೊಲೆ ಮಾಡಿರೋರು ಯಾರು ಅನ್ನೋ ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಕೂಡ ಈಗಾಗಲೇ ಅವ್ರಿಗೆ ಕೇಳಿದ್ದಾರೆ. ಯಾಕಂದ್ರೆ ಇತರೆ ಆರೋಪಿಗಳನ್ನ ಇಲ್ಲಿ ಸಿಲುಕಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆದ್ರೆ ಅದೇನೇ ಇದ್ರೂ ಕೂಡ ಟ್ರಯಲ್ ಸಂದರ್ಭದಲ್ಲಿ ಸಾಕ್ಷಿದಾರರು ಕೆಲವೊಂದು ಸಾಕ್ಷಿ ಹೇಳಿಕೆಯಲ್ಲಿ ಕೂಡ ಗೊಂದಲ ಇರುವಂತದ್ದು. ಸೊ ಬಹುತೇಕ ಸಾಕ್ಷಿಗಳನ್ನ ಪೊಲೀಸರು ಕೂಡ ಡಿಲೇ ಮಾಡಿ ಹೇಳಿಕೆ ದಾಖಲಿಸಿದ್ದಾರೆ. ಸೊ ಇದನ್ನೆಲ್ಲ ದರ್ಶನ್ ಪರ ವಕೀಲರು ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೊಲೀಸರು ಒತ್ತಡ ಹೇರಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ. ಸೊ ಏನು 60 ಸಾಕ್ಷಿಗಳಿದೆ. ಸೊ ಪೊಲೀಸರು ಎದುರು ಹೇಳಿದಂತ ಸಾಕ್ಷಿಗಳನ್ನ ನ್ಯಾಯಾಧೀಶರ ಎದುರು ಹೇಳಿದ್ರೆ ಒಂದು ವೇಳೆ ದರ್ಶನ್ಗೆ ಕಂಟಕ ಅಂತಾನೆ ಹೇಳ್ಬೋದು. ಅಥವಾ ಪೊಲೀಸರು ಒತ್ತಡ ಹಾಕಿ ಚಾರ್ಜ್ ಅಲ್ಲಿ ನಮೂದು ಮಾಡಿದ್ರೆ ನ್ಯಾಯಾಧೀಶರ ಎದುರು ಒಂದು ಹೇಳಿದ್ರೆ ಸೊ ದರ್ಶನ್ ಎಲ್ಲೋ ಒಂದ್ ಕಡೆ ಬಚಾವಾಗುವ ಸಾಧ್ಯತೆ ಇರುವಂತದ್ದು. ಆದ್ರೆ ಸದ್ಯ ಟ್ರಯಲ್ಗೆ ಇವತ್ತು ದಿನಾಂಕ ನಿಗದಿ ಮಾಡ್ಬೇಕಿತ್ತು. ಆದ್ರೆ ಟ್ರಯಲ್ಗೆ ದಿನಾಂಕ ನಿಗದಿ ಆಗಿಲ್ಲ. ಯಾಕಂದ್ರೆ ಈಗಾಗಲೇ ಡಿಸ್ಚಾರ್ಜ್ ಅರ್ಜಿ ಒಂದು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ತಲೆದಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಇರುವಂತದ್ದು. ಹಾಗೇನೆ ಮುಂಬರುವಂತಹ ಇನ್ನು 4-5 ದಿವಸಗಳ ಕಾಲ ದಸರಾ ಹಾಲಿಡೇ ಇರುವಂತದ್ದು. ಸೊ ಹೀಗಾಗಿ ಅಕ್ಟೋಬರ್ 9ಕ್ಕೆ ಹೋಗಿದೆ. ಸೊ ಏನಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ಸೊ ನೀವ್ ಹೇಳ್ದಾಗೆ ದರ್ಶನ್ ಈ ಪ್ರಕರಣದಲ್ಲಿ ಪಾತ್ರ ಇಲ್ಲ ಅನ್ನೋದನ್ನೇ ಅವರ ವಕೀಲರಾಗಿರ್ಬೋದು ದರ್ಶನ್ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ನಿಜಕ್ಕೂ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರೋದು ಯಾರು? ಯಾಕಂದ್ರೆ ಹೀನಾಯವಾಗಿ ಕೊಲೆ ಮಾಡಿರೋದಕ್ಕೆ ಸಾಕ್ಷ್ಯಗಳು ಫೋಟೋಗಳು ಕೂಡ ಈಗಾಗಲೇ ವೈರಲ್ ಆಗಿರುವಂತದ್ದು. ಸೊ ಇದನ್ನ ಸುಪ್ರೀಂ ಕೋರ್ಟ್ ಕೂಡ ಬಹಳಷ್ಟು ಒಂದು ಕುತೂಹಲವಾಗಿ ವ್ಯಕ್ತಪಡಿಸಿ ಅವರ ಜಾಮೀನನ್ನ ಕೂಡ ರದ್ದುಪಡಿಸಿತ್ತು. ಸೊ ಹೀಗಾಗಿ ಕೆಲ ಹಂತದ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣವನ್ನ ತೀರ್ಪು ಕೊಡುವಾಗ ಅಥವಾ ಶಿಕ್ಷೆ ಕೊಡುವಾಗ ಬಹಳಷ್ಟು ಯೋಚನೆ ಮಾಡಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಹೈಕೋರ್ಟ್ ಈ ಹಿಂದೆ ಮಾಡಿದ ತಪ್ಪನ್ನ ನ್ಯಾಯಾಧೀಶರು ಮಾಡಿದ್ರೆ, ಯಾಕಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು. ಹೈಕೋರ್ಟ್ ಅಲ್ಲೇ ಈ ರೀತಿಯಾಗಿ ಜಾಮೀನು ಕೊಟ್ಟಿದ್ದಾರೆ ಬೇರೆ ಪ್ರಕರಣದ ಆರೋಪಿಗಳು ಏನಾಗಬಹುದು ಅನ್ನೋ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ರು. ಸೊ ಹೀಗಾಗಿ ಕೆಲ ಹಂತದ ನ್ಯಾಯಾಲಯದ ನ್ಯಾಯಾಧೀಶರು ಬಹಳಷ್ಟು ಕುಲಂಕುಷವಾಗಿ ಪ್ರಕರಣವನ್ನ ನೋಡಿಕೊಂಡು ತೀರ್ಪನ್ನ ಕೊಡ್ಬೇಕಾಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.